ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ಖಂಡಿಸಿ ಬೆಂಗಳೂರಿನ ರಿಚ್ಮಂಡ್ ಬಳಿಯ ಕಬ್ರಸ್ತಾನ್ ಬಳಿ ಶಿಯಾ ಮುಸ್ಲಿಮರು ನಡೆಸಿದ ಪ್ರತಿಭಟನೆಗೆ ಮಾಜಿ ಡಿಸಿಎಂ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಖಮೇನಿ ಸಾವು ಖಂಡಿಸಿ ಪ್ರತಿಭಟನೆ ನಡೆಸಿದ್ದು ಸರಿಯಲ್ಲ. ಇವರೆಲ್ಲ ಕಾನೂನು ಮೀರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಖಮೇನಿ ಒಬ್ಬ ಸರ್ವಾಧಿಕಾರಿ. ಮುಸ್ಲಿಮರು ಯಾವುದೇ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆ ಮೂಲಕ ಸರ್ವಾಧಿಕಾರಿ ಘೋಷಣೆ ತೋರಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕೂಡ ಖಮೇನಿ ಸಾವಿಗೆ ಖಂಡಿಸಿದ್ದಾರೆ. ಅದು ಕಾಂಗ್ರೆಸ್ ಮನಸ್ಥಿತಿ. ಪ್ರತಿಭಟನೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಖಮೇನಿ ಒಬ್ಬ ಸರ್ವಾಧಿಕಾರಿ, ಅದು ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ. ಇಲ್ಲಿ ಪ್ರೊಟೆಸ್ಟ್ ಮಾಡಿದವರು ಒಂದ್ ರೀತಿ ಕಾನೂನನ್ನ ಉಲ್ಲಂಘನೆ ಮಾಡಿ ಅವರು ಒಂಥರ ಸರ್ವಾಧಿಕಾರಿಯ ಧೋರಣೆಯನ್ನೇ ಮಾಡಿದ್ದಾರೆ. ಏನು ವ್ಯತ್ಯಾಸ ಇಲ್ಲ. ಅವ ಏನು ಹೇಳ್ಕೊಟ್ಟಿದಾರ ಅದೇ ರೀತಿ ಇವರು ಮಾಡಿದ್ದಾರೆ ಅಷ್ಟೇ. ಇದರಲ್ಲೇನು ವ್ಯತ್ಯಾಸ ಏನು ನನಗೇನು ಅನ್ಸಲ್ಲ. ಮಾಡಬಾರ್ದಾಗಿತ್ತು. ರಿಜಿಸ್ಟ್ರೇಡ್ ಪೊಲಿಟಿಕಲ್ ಪಾರ್ಟಿಗೂ ಮಾಡಕ್ಕೆ ಅವಕಾಶ ಇಲ್ಲ ಅಂತದನ್ನ ಇವರು ಕಾನೂನನ್ನ ಕೈಗೆ ತಗೊಂಡು ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಆಗ್ರಹವನ್ನ ಮಾಡ್ತೀವಿ. ಅದು ಕಾಂಗ್ರೆಸ್ ಅವರ ಸ್ಟ್ಯಾಂಡ್. ಅದು ಕಾಂಗ್ರೆಸ್ ಅವರ ನಾವು ಯುದ್ಧ ಆಗ್ಬಾರ್ದು ಅನ್ನೋ ಪರವಾಗಿರೋ ಅಂತವ್ರು. ಆಗ್ಬಾರ್ದು ಅಂತ ಯುದ್ಧ ಆಗ್ಬಾರ್ದು. ನಾವೆಲ್ಲರ ಜೊತೆ, ಇರಾನ್ ಜೊತೆನೂ ನಮ್ಮ ಸಂಬಂಧ ಚಂದಾಗಿದೆ, ಇಸ್ರೇಲ್ ಜೊತೆನೂ ಸಂಬಂಧ ಇನ್ನೂ ಚಂದಾಗಿದೆ. ಯಾಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಜಯಕ್ಕೆ ಇಸ್ರೇಲ್ ಬಹಳ ಪ್ರಮುಖವಾದಂತ ಕಾರಣ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ನಿಂತಂಥದ್ದು ಇಸ್ರೇಲ್ ಜನ. ಇಸ್ರೇಲಿನ ನಮ್ಮ ಟೆಕ್ನಾಲಜಿ ಅವತ್ತು ನಮ್ಮ ಜೊತೆ ನಿಂತಿದ್ರಿಂದ ನಾವು ಕಾರ್ಗಿಲ್ ಅಲ್ಲಿ ಬೇಗ ಜಯವನ್ನ ಸಾಧಿಸುವಂತದಕ್ಕೆ ಅದು ಒಂದು ಕಾರಣ. ಅದರಿಂದ ಅವ್ರ ಜೊತೆ ನಮ್ಮ ಸಂಬಂಧನೂ ಚೆನ್ನಾಗಿದೆ. ಅದರಿಂದ ನಾವು ಯಾವುದೇ ದೇಶವನ್ನ, ಎರಡು ದೇಶದಲ್ಲಿ ನಾವು ವಿರೋಧಿಗಳಲ್ಲ. ಇಸ್ರೇಲ್ಗೂ ವಿರೋಧಿಗಳಲ್ಲ, ಇರಾನ್ಗೂ ವಿರೋಧಿಗಳಲ್ಲ. ಯಾಕಂದ್ರೆ ಅಲ್ಲಿಂದ ನಾವು ಕ್ರೂಡ್ ಆಯಿಲ್ ನ ತರಿಸ್ಕೊಂತ ಇದ್ವಿ. ಅದರಿಂದನೇ ನಮ್ಮ ಸಂಬಂಧ ಚೆನ್ನಾಗಿದೆ. ನಾವೇನೋ ಖಮೇನಿಗೆ ವಿರೋಧ ಇಲ್ಲ. ನಾವು ಅವರ ಆಡಳಿತ, ಅಲ್ಲಿನ ಸರ್ವಾಧಿಕಾರಿ ಆಡಳಿತ ಅವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ವ್ಯಾವಹಾರಿಕ ಸಂಬಂಧದಲ್ಲಿ ನಮಗೂ ಇರಾನ್ಗೂ ಒಳ್ಳೆ ಸಂಬಂಧ ಇತ್ತು, ಪ್ರಶ್ನೆನೇ ಇಲ್ಲ. ನಾವೇನು ಯುದ್ಧಕ್ಕೆ ಬೆಂಬಲವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿಲ್ಲ. ಯುದ್ಧಕ್ಕೆ ಬೆಂಬಲ ಮಾಡೂ ಇಲ್ಲ. ಈಗ ಯುದ್ಧ ನಡೀತಾ ಇರುವಂತದ್ದು ಎಲ್ಲರಿಗೂ ಒಂದು ರೀತಿ ಆಘಾತ ಆಗಿದೆ ಮತ್ತು ಭಯ, ಕಳವಳ. ಯಾಕಂದ್ರೆ ಇಡೀ ನಮ್ಮ ಭಾರತದ ಜನ, ಬಹಳಷ್ಟು ಜನ ಗಲ್ಫ್ ಕಂಟ್ರೀಸ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯೋಗ ಆಗಿದೆ, ಪ್ರವಾಸಕ್ಕೆ ಹೋಗಿದ್ದಾರೆ, ಈ ತರದೆಲ್ಲ ಇದೆ. ಇಲ್ಲಿ ಖಮೇನಿ ಒಂದು ಡೆಮಾಕ್ರಸಿ ಇರುವಂತ ರಾಜ್ಯದ ಪ್ರತಿನಿಧಿ ಅಲ್ಲ, ಅವರೊಬ್ಬ ಸರ್ವಾಧಿಕಾರಿ. ಖಮೇನಿ ಸರ್ವಾಧಿಕಾರಿ. ಚುನಾವಣೆ ಇಲ್ಲದೇನೆ ಅವರು 35-36 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಅಂದ್ರೆ ಧರ್ಮದ ಆಧಾರದಲ್ಲಿ ಆಡಳಿತ ಮಾಡ್ತಾ ಇರುವಂತ ಒಂದು ದೇಶ. ಈಗ ಅವ್ರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಯಾವುದೋ ಸುನ್ನಿ ಮತ್ತು ಶಿಯಾ, ಇದನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಅಮೆರಿಕದ ಮೇಲೆ ಯುದ್ಧ ಮಾಡ್ತಾ ಇಲ್ಲ, ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನ ಹಾಕಿದ್ರೆ ಇದು ಯುದ್ಧ ಬೇರೆ ರೀತಿ ಅರ್ಥ ಆಗಲ್ಲ. ಇವ್ರು ಮಾಡ್ತಾ ಇರುವಂತದ್ದು ಅವರ ಪಕ್ಕದ ರಾಜ್ಯಗಳು, ಯಾವ ಮುಸ್ಲಿಂ ದೇಶಗಳಿದೆ ಆ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ?